ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಇಂದು ದೇಶಾದ್ಯಂತ ಹಲವು ನಗರಗಳಲ್ಲಿ IPL ಫ್ಯಾನ್ ಪಾರ್ಕ್ ನಿರ್ಮಾಣವಾಗಿದ್ದು, ಕರ್ನಾಟಕದಲ್ಲೂ 4 ನಗರಗಳಲ್ಲಿ ಫ್ಯಾನ್ ಪಾರ್ಕ್ ನಿರ್ಮಾಣವಾಗಿದೆ. ಇದರ ಕುರಿತು ಕೆಲವು ಮಾಹಿತಿಗಳನ್ನು ತಿಳಿಸಿಕೊಡುತ್ತೇವೆ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2025ರ 18ನೇ ಆವೃತ್ತಿಗೆ ಮಾರ್ಚ್ 22ರಿಂದ ಚಾಲನೆ ದೊರಕಿದ್ದು, ಉದ್ಘಾಟನಾ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಿ RCB ಗೆದ್ದಿದೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ನಲ್ಲಿ ಪಂದ್ಯ ನಡೆದಿತ್ತು. ಇಂಡಿಯನ್ ಪ್ರೀಮಿಯರ್ ಲೀಗ್ ಕೇವಲ ಕ್ರಿಕೆಟ್ ಆಟವಾಗಿ ಮಾತ್ರ ಉಳಿದಿಲ್ಲ, ಬದಲಿಗೆ ತಮ್ಮ ತಂಡಗಳ ಉತ್ತಮ ಪ್ರದರ್ಶನವನ್ನು ನೋಡುವ ಅಭಿಮಾನಿಗಳ ಉತ್ಸಾಹ, ಶಕ್ತಿ, ಗರ್ಜನೆಯ ಕೇಂದ್ರವಾಗಿರುತ್ತದೆ. ಇದೇ ಕಾರಣಕ್ಕೆ BCCI ಈಗ ದೇಶದ ಪ್ರತಿಯೊಂದು ಮೂಲೆ ಮತ್ತು ಮೂಲೆಯನ್ನು ತಲುಪುವಂತೆ ಮಾಡಲು ಮುಂದಾಗಿದೆ. IPL ಪಂದ್ಯಗಳು ಪ್ರಮುಖ ನಗರಗಳಲ್ಲಿನ ಕ್ರೀಡಾಂಗಣದಲ್ಲಿ ಮಾತ್ರ ನಡೆಯಲಿವೆ. ಹೀಗಾಗಿ ಬೇರೆ ಕಡೆಗಳ ಅಭಿಮಾನಿಗಳಿಗೆ ಮನರಂಜನೆ ನೀಡಲು BCCI ಫ್ಯಾನ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡುತ್ತಿದೆ. 2015ರಿಂದ ಪ್ರತಿ ವರ್ಷ ಫ್ಯಾನ್ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಲಾಗುತ್ತಿದೆ. ಈ ಬಾರಿ ಫ್ಯಾನ್ ಪಾರ್ಕ್ಗಳನ್ನು 23 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ 50 ನಗರಗಳಲ್ಲಿ ಅಭಿಮಾನಿಗಳನ್ನು ರಂಜಿಸುತ್ತಿದೆ. ರೋಹ್ಟಕ್, ಬಿಕಾನೇರ್ ಮತ್ತು ಗ್ಯಾಂಗ್ಟಕ್ ಬೀದಿಗಳಿಂದ ಹಿಡಿದು ಕಾಕಿನಾಡ, ದಿಮಾಪುರ ಮತ್ತು ಕಾರೈಕಲ್ನಂತಹ ಹೊಸ ಸ್ಥಳಗಳಲ್ಲಿಯೂ ಈ ಬಾರಿ ಫ್ಯಾನ್ ಪಾರ್ಕ್ ಸ್ಥಾಪನೆಯಾಗಲಿದೆ. ಮೊದಲ ಬಾರಿಗೆ ತಿನ್ಸುಕಿಯಾ, ಅಸ್ಸಾಂ ಮತ್ತು ಪುರುಲಿಯಾ, ಪಶ್ಚಿಮ ಬಂಗಾಳನಂತಹ ಪಟ್ಟಣಗಳಲ್ಲಿಯೂ ಅಭಿಮಾನಿಗಳಿಗೆ ಫ್ಯಾನ್ ಪಾರ್ಕ್ ಸ್ಥಾಪನೆಯಾಗಲಿದೆ. ಫ್ಯಾನ್ ಪಾರ್ಕ್ನಲ್ಲಿ ಏನಿರುತ್ತೆ ಹಾಗೂ ಇದರ ಪ್ರವೇಶ ದರ ಎಷ್ಟು ಎಂದು ನೋಡುವುದಾದರೆ, IPL 2025ರ ಫ್ಯಾನ್ ಪಾರ್ಕ್ಗಳಿಗೆ ಹೋಗಲು ಯಾವುದೇ ಟಿಕೆಟ್ ಇರುವುದಿಲ್ಲ. ಉಚಿತವಾಗಿ ಇದನ್ನು ನೋಡಿ ಆನಂದಿಸಬಹುದು. ಫ್ಯಾನ್ ಪಾರ್ಕ್ನಲ್ಲಿ ದೊಡ್ಡ ಪರದೆ ಮೇಲೆ IPL ಪಂದ್ಯಗಳ ನೇರ ಪ್ರಸಾರ, ಸಂಗೀತ, ಮನರಂಜನೆ, ಫುಡ್ ಕೋರ್ಟ್ಗಳು, ಮಕ್ಕಳ ಆಟದ ವಲಯ ಮತ್ತು ವರ್ಚುವಲ್ ಬ್ಯಾಟಿಂಗ್ ವಲಯ, ನೆಟ್ಗಳ ಮೂಲಕ ಬೌಲಿಂಗ್, ಫೇಸ್ ಪೇಂಟಿಂಗ್, ಪ್ರತಿಕೃತಿ ಡಗೌಟ್ಗಳು, ಚಿಯರೋಮೀಟರ್ಗಳು ಮತ್ತು ಉದ್ಯಾನವನಗಳಲ್ಲಿ 360 ಡಿಗ್ರಿ ಫೋಟೋ ಬೂತ್ಗಳು ಸೇರಿದಂತೆ ಅತ್ಯಾಕರ್ಷಕ ಚಟುವಟಿಕೆಗಳನ್ನು ಅಭಿಮಾನಿಗಳು ಆನಂದಿಸಬಹುದು. ಪಂದ್ಯಗಳ ಸಮಯವನ್ನು ಆಧರಿಸಿ ಫ್ಯಾನ್ ಪಾರ್ಕ್ ಪ್ರವೇಶದ ಸಮಯ ಬದಲಾವಣೆಯಾಗಿದೆ. 2 ಪಂದ್ಯಗಳು ಇರುವ ದಿನ ಮಧ್ಯಾಹ್ನ 1:30ಕ್ಕೆ ಫ್ಯಾನ್ ಪಾರ್ಕ್ಗೆ ಪ್ರವೇಶ ಆರಂಭವಾಗಲಿದ್ದು, ಸಂಜೆ ಪಂದ್ಯ ಮಾತ್ರ ಇದ್ದಾಗ ಸಂಜೆ 4 ಗಂಟೆಯಿಂದ ಪ್ರವೇಶ ಇರುತ್ತದೆ. ಕರ್ನಾಟಕದಲ್ಲಿ ಈ ಬಾರಿ 4 ನಗರಗಳಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆಯಾಗಲಿದೆ. ಏಪ್ರಿಲ್ 12 ಮತ್ತು 13ರಂದು ಮೈಸೂರು ನಗರದಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆ ಮಾಡಲಾಗಿದೆ. ಮೈಸೂರಿನ ಅಭಿಮಾನಿಗಳು IPL ಪಂದ್ಯಗಳನ್ನು ಆನಂದಿಸಬಹುದು. ಏಪ್ರಿಲ್ 26 ಮತ್ತು 27ರಂದು ತುಮಕೂರು ನಗರದಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆ ಮಾಡಲಾಗುತ್ತದೆ. ಮೇ 3 ಮತ್ತು 4ರಂದು ಬೆಳಗಾವಿ ನಗರದಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆಯಾಗಲಿದ್ದು, ಮೇ 17 ಮತ್ತು 18ರಂದು ಮಂಗಳೂರು ನಗರದಲ್ಲಿ ಫ್ಯಾನ್ ಪಾರ್ಕ್ ಸ್ಥಾಪನೆಯಾಗಲಿದೆ. ಇದರಿಂದ ದೇಶದ ಮೂಲೆ ಮೂಲೆಗಳಲ್ಲಿರುವ ಕ್ರಿಕೆಟ್ ಕ್ರೇಜ್ ಇರುವವರಿಗೆ ಇನ್ನೂ ಹೆಚ್ಚಿನ ಮನರಂಜನೆ ದೊರಕಿದಂತಾಗಿದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.